ಬಂಗಾರಿ, ನೀನು ಬೇರೆ ಅಲ್ಲಮ್ಮ. ಈ ಮನೆಯವಳು. ನಿನಗೆ ಬೇಕಿದ್ದು ಕೇಳಿ ಪಡ್ಕೊಳ್ಳೋ ಪ್ರತಿಯೊಂದು ಅಧಿಕಾರವೂ ಇದೆ. ನನ್ನ ಹತ್ರ ಕೇಳುವ ಎಲ್ಲ ರೈಟ್ಸ್ ಕೂಡ ಇದೆ. ಆದರೂ ಇಷ್ಟೊಂದು ಇಂಜರಿದೆ ಅಲ್ವಾ ಯಾಕೆ? ನಾನು ಅಷ್ಟೊಂದು ಕೆಟ್ಟವನ? ಅವನ ಎದೆಗೆ ಮುಖವಿಟ್ಟು ಬಿಕ್ಕಳಿಸಿ ಬಿಟ್ಟಳು. ತಲೆ ಸವರಿದ. ಅದೆಷ್ಟು ಅವಮಾನ ನಾಚಿಕೆ ಪಟ್ಟಳು. ತಾನು ಯೋಚಿಸಿ ಹಿಂಜರಿದ ರೀತಿಗೆ. ಅಳಬೇಡ, ಸಮಾಧಾನ ಮಾಡ್ಕೊ. ಸಾರಿ ಅಂದಳಷ್ಟೇ ಬಿಕ್ಕಳಿಸುತ್ತಾ. ಇಲ್ಲಿ ಕೇಳು, ನಿನ್ನ ತಮ್ಮ ನನಗೆ ಬೇರೆ ಅಲ್ಲ. ಅವನಿಗೆ ಓದಿಸೋದು, ಖರ್ಚು ಮಾಡೋದು ನನ್ನ ಜವಾಬ್ದಾರಿ. ಮನೆ ಹಿರಿಯ ಅಳಿಯ ಅಂದರೆ ಮಗನ ಸಮಾನ ಅಲ್ವಾ? ನೀನು ಇನ್ಮೇಲೆ ಈ ಸಂಕೋಚ ಎಲ್ಲ ಬಿಟ್ಟು ಬಿಡು. ನನ್ನ ಹತ್ರ ಹೀಗೆಲ್ಲ ಮುಂದೆ ನೆಡ್ಕೊಂಡೆ ನಾನು ನಿನ್ನಿಂದ ದೂರನೇ ಇರ್ತೀನಿ. ಹ್ಞೂ ಸಾರಿ, ಮತ್ತೆ ಯಾವತ್ತೂ ಇಂಥ ಮುಟ್ಟಾಳ್ತನ ಮಾಡಲ್ಲ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಪ್ರತಿ ಸಲ ಎಡುತ್ತೀನಿ. ಸಾರಿ ವೇದ, ನಿಮಗೆ ಹರ್ಟ್ ಮಾಡಿದೆ. ಹರ್ಟ್ ಆಗಿದ್ದು ನಿಜ. ನೀನು ನನ್ನ ಬೇರೆಯವರ ಥರ ನೋಡಬೇಡ. ಹಿಂಸೆ ಆಗುತ್ತೆ ಆಯಿತಾ? ಗುಡ್. ಈಗ ಅಳೋದು ಬಿಡು, ಕಣ್ಣು ಒರೆಸ್ಕೊ. ನಿನ್ನ ಅಳು ನನಗೆ ಇಷ್ಟವಾಗಲ್ಲ. ಹಣೆಗೆ ಮುತ್ತಿಟ್ಟ. ಅವನ ಮುಖದ ತುಂಬ ಮುತ್ತಿಟ್ಟು ಬಿಟ್ಟಳು ಖುಷಿ. ಮತ್ತೆ ಬಿಗಿದಪ್ಪಿಕೊಂಡಿದ್ದಳು. ಕೇಳದೆ ತನ್ನ ತವರಿನ ಕಷ್ಟ ಅರ್ಥ ಮಾಡಿಕೊಂಡವನ ರೀತಿಗೆ. ಅವಳ ಮನ ಮತ್ತೆ ಮತ್ತೆ ಸೋತು ಹೂವಾಗಿದೆ. ನಿಮಗೆ ಯಾರು ಹೇಳಿದ್ದು? ನೀನು ಮಂಕಾಗಿದ್ದು ನೋಡಿ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇರಬೇಕು ಅನ್ನಿಸ್ತು. ಮಾವನಿಗೆ ಕಾಲ್ ಮಾಡಿ ಮಾತಾಡಿದೆ. ಅವರು ಹೇಳಿದರು ಕುಶಾಲ್ಗೆ ಹೋದ ಆಸೆ, ದುಡ್ಡು ಹೊಂದಿಸೋಕೆ ಆಗಲಿಲ್ಲ ಅಂತ. ಅವನಿಗೆ ಫೋನ್ ಮಾಡಿ ಕೇಳಿದೆ. ಅಕ್ಕ ನಿಮ್ಮಲ್ಲಿ ಕೇಳ್ತೀನಿ ಅಂದಿದ್ಲು ಅಂತ ಹೇಳ್ದ. ನಾನು ಎಷ್ಟು ಕಾದರೂ ನೀನು ಬಾಯಿ ಬಿಡಲಿಲ್ಲ, ಹೇಳಲಿಲ್ಲ. ತುಂಬ ಬೇಸರ ಆಯಿತು, ಜೊತೆಗೆ ಕೋಪನೂ ಬಂದಿತ್ತು. ಸಾರಿ ಮತ್ತೆ ಮತ್ತೆ ಕೇಳಿದಳು. ಮತ್ತೆ ಹೀಗೆಲ್ಲ ಮಾಡಿದರೆ ಯಾವತ್ತೂ ಮಾತನಾಡಿಸಲ್ಲ, ನೆನಪಿಟ್ಕೋ. ಈಗ ಟೈಮ್ ಆಯಿತು, ಡ್ಯೂಟಿಗೆ ಹೋಗ್ತೀನಿ. ಬಾಯ್ ಕಣೋ ಅಂದು ಅವಳ ಕೆನ್ನೆಗೆ ಮುತ್ತಿಟ್ಟ. ನೀವು ಯಾಕಿಷ್ಟು ಒಳ್ಳೆಯವರು? ನಾನು ಒಮ್ಮೊಮ್ಮೆ ಬೇಸರ ಮಾಡಿದರೂ ಕೂಡ ನಾನು ಏನು ಹೇಳದೆ ಎಲ್ಲ ಅರ್ಥ ಮಾಡಿಕೊಳ್ಳುತ್ತೀರಾ? ನಾನು ಅಷ್ಟೊಂದು ಒಳ್ಳೆಯವನಲ್ಲ. ಆದರೆ ನನ್ನ ಹೆಂಡತಿ ಒಮ್ಮೊಮ್ಮೆ ಪೆದ್ದಿ ಹಾಕ್ತಾಳೆ ಅಷ್ಟೆ. ನಕ್ಕು ನುಡಿದ. ಯಾವ ಜನ್ಮದಲ್ಲಿ ದೇವರಿಗೆ ಒಂದು ಹೂವು ಹೆಚ್ಚಿಗೆ ಇಟ್ಟಿದ್ದೀನೋ ನನಗೆ ನೀವು ಸಿಕ್ಕಿದ್ದೀರಾ. ನಿಮ್ಮ ಪ್ರೀತಿ ಪಡೆದುಕೊಳ್ಳೋಕೆ ಅದೆಷ್ಟು ಪುಣ್ಯ ಮಾಡಿದೆ ನಾನು. ಲವ್ ಯು ವೇದ ಅಂದವಳೆ ಮುದ್ದಿಸಿ ಬಿಟ್ಟಳು. ಬಂಗಾರಿ, ಹಗಲಲ್ಲೇ ಹೀಗೆಲ್ಲ ಮುದ್ದಾಡಿದರೆ ನನಗೆ ಕಷ್ಟವಾಗುತ್ತಮ್ಮ. ಆಮೇಲೆ ಡ್ಯೂಟಿಗೆ ರಜೆ ಹಾಕಿ ಇಲ್ಲೇ ಇರಬೇಕಾಗುತ್ತೆ ನೋಡು. ಬೇಕಿದ್ರೆ ಮಿಕ್ಕಿದ್ದು ರಾತ್ರಿಗೆ ಮುಂದುವರಿಸೋಣ ನಕ್ಕು ಅಂದಾಗ ದೂರ ಸರಿದಳು ನಗುತ್ತಾ. ಗಂಡನ ಜೊತೆ ಮಾತನಾಡುತ್ತಾ ಕೆಳಗೆ ನಡೆದಳು. ತಮ್ಮನ ಮುಖದಲ್ಲಿ ಖುಷಿ ಕಂಡು ಅವಳಿಗೂ ಅದಕ್ಕಿಂತ ಹೆಚ್ಚಿನ ಖುಷಿಯಾಗಿತ್ತು. ಹೆಂಡತಿ ಪಾಲಿಗೆ ಖುಷಿ ನೀಡಿದ ಸಂತೋಷ ಅವನಿಗೆ. ಮಕ್ಕಳ ತುಂಬು ಕೆನ್ನೆಗೆ ಚುಂಬಿಸಿ ಕುಶಾಲ್ನನ್ನು ಜೊತೆಗೆ ಕರೆದುಕೊಂಡು ಅಲ್ಲಿಂದ ಹೊರಟಿದ್ದ ವೇದ. ನೋಡುತ್ತಾ ನಿಂತವಳ ಕಣ್ಣುಗಳು ತುಂಬಿ ಬಂದಿತ್ತು. ಅದು ಖುಷಿಗೋ ಅವನ ಪ್ರೀತಿಗೋ ತಿಳಿಯದು. ತಮ್ಮನ ಪ್ರತಿಯೊಂದು ವಸ್ತುಗಳನ್ನು ಪ್ಯಾಕ್ ಮಾಡುತ್ತಿದ್ದಾಳೆ ಖುಷಿ. ಫಾರಿನ್ಗೆ ಹೋಗುತ್ತಿರುವ ಅವನನ್ನು ಕಳುಹಿಸುವ ಖುಷಿ ಅವಳಿಗೆ ಹೆಚ್ಚಿದೆ. ಅದರಲ್ಲೂ ಅವಳ ಗಂಡ ಸ್ವತಃ ತಾನೇ ಸೀಟ್ ಸಿಗುವಂತೆ ಮಾಡಿ ಅಲ್ಲಿ ಹೋಗಿ ಇರಲು ಎಲ್ಲ ವ್ಯವಸ್ಥೆ ಮಾಡಿರುವಾಗ ಹೆಂಡತಿಯಾದವಳಿಗೆ ಖುಷಿ ಆಗಲೇಬೇಕು. ಅಕ್ಕ, ಈ ಬುಕ್ಸ್ ಇಡು ಅವಳ ಕೈಗೆ ನೀಡಿದ್ದ. ತುಂಬ ಹುಷಾರಾಗಿರು ಖುಷು. ಕಾಲ್ ಮಾಡ್ತಿರು. ನನಗೆ ಮಾಡದೇ ಇದ್ದರೂ ನಿಮ್ಮ ಭಾವನೆಗೆ ಮಾಡ್ತಿರೋ. ತಮ್ಮನಿಗೆ ಅದೆಷ್ಟು ಬಾರಿ ಹೇಳಿದ್ದಳು. ಸರಿ ಅಕ್ಕ, ಓದೋದರ ಕಡೆ ಗಮನ ಇರಲಿ. ಕಣೋ, ನಿನ್ನ ಭಾವ ನಿನಗೆ ಕೊಟ್ಟಿರೋ ಹುಡುಗರೇ ಇದು. ಅವರಿಗೆ ಖುಷಿಯಾಗಬೇಕು ನಿನ್ನ ಕಳಿಸಿದ್ದಕ್ಕೂ. ಒಂದಿಷ್ಟು ತಿನಿಸನ್ನು ಪ್ಯಾಕ್ ಮಾಡುತ್ತಾ ನುಡಿದರು ವಿದ್ಯಾ. ಅವನೇನು ಚಿಕ್ಕವನಲ್ಲ. ಇಬ್ಬರು ಹೇಳಿದ್ದೆ ಮಾತು ಎಷ್ಟು ಸಲ ಹೇಳ್ತೀರಾ? ಖುಷಿ ಅಪ್ಪ ಹೇಳಿದಾಗ ತಾಯಿ ಮಗಳು ಸುಮ್ಮನಾದರು. ಕುಶಾಲ್ಗೆ ಬುದ್ಧಿ ಮಾತು ಹೇಳಿ ಅವನ ಅಗತ್ಯ ವಸ್ತುಗಳನ್ನು ಪ್ಯಾಕ್ ಮಾಡಿ ಇಟ್ಟರು ವಿದ್ಯಾ ಖುಷಿ ಇಬ್ಬರು. ಮುಂಜಾನೆ ಹೊರಟವ ತಮ್ಮನನ್ನು ಕಳುಹಿಸಲು ಗಂಡನ ಜೊತೆಗೆ ಹೋಗಿದ್ದ ಖುಷಿ ಮನದಲ್ಲೇ ತನ್ನವನಿಗೆ ಅದೆಷ್ಟು ಕೃತಜ್ಞತೆ ಹೇಳಿದಳೋ. ಅವಳ ಅಮ್ಮನ ಮನೆಯಲ್ಲಿಯೇ ಅಂದು ಉಳಿದುಕೊಂಡು ಮರುದಿನ ತಮ್ಮ ಮನೆಗೆ ನಡೆದಿದ್ದರು. ಈಗ ದೊಡ್ಡ ಮನೆಯಲ್ಲಿ ಚಿಕ್ಕ ಮಕ್ಕಳ ಕಲರವ ಹೆಚ್ಚಿದೆ. ಶ್ರವಣ್ ಮಗಳು, ವೇದನ 3 ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿ ಮನೆಯಲ್ಲಿ ಜೋರು ಗಲಾಟೆ ಆಗ್ತಾನೆ ಇರುತ್ತೆ. ಕಾರ್ತಿ ಶ್ರೇಯ ಮದುವೆಯಾದ ಮೇಲೆ ಹನಿಮೂನ್ಗೆ ಹೋಗಿದ್ದವರು ವಾರದ ನಂತರ ಬಂದಿದ್ದರು. ಅಂದಿನಿಂದ ಅವರೊಡನೆ ಚೆನ್ನಾಗಿಯೇ ಇದ್ದಾರೆ ಕಸ್ತೂರಿ ಅವರಿಗೆ ಮತ್ತೊಮ್ಮೆ ಮಾತಲ್ಲಿ ಎಚ್ಚರಿಸಿದ ಕಾರ್ತಿ. ಮತ್ತೆ ಏನಾದರೂ ಇಲ್ಲಸಲ್ಲದು ಮಾತಾಡಿದರೆ ಮನೆ ಬಿಟ್ಟು ಹೋಗುವುದಾಗಿ ಹೇಳಿದ್ದ. ಮತ್ತೆ ಎಂದು ತುಟಿ ಬಿಚ್ಚಿರಲಿಲ್ಲ ಅವರು. ಕವನ ಆಗಲೇ ಊರು ಬಿಟ್ಟು ಆಗಿತ್ತು. 1 ತಿಂಗಳು ಎಂದವಳು ಅದಕ್ಕೂ ಮುಂಚೆ ಗಂಡನ ಕರೆಗೆ ಹೋಗಿದ್ದಳು. ಇನ್ನು ವಂದನಾ ಸಂಜೀವ್ ಇಬ್ಬರ ಜೊತೆ ಪೂಜಾ ವಾಸವಿದ್ದಳು. ಅವಳ ಜೊತೆಯಾಗಿ ಹೋಗಿ ಬರುವ ಶಶಾಂಕ್. ಅಂತೂ ಎಲ್ಲರ ಜೀವನ ಖುಷಿಯಿಂದಲೇ ಸಾಗುತ್ತಿತ್ತು. ಕಷ್ಟಪಟ್ಟು ಸಾಕ್ಷಿ ಒದಗಿಸಿ ಮಂತ್ರಿಯನ್ನು ಅರೆಸ್ಟ್ ಮಾಡಿದ ವೇದ. ಆದರೆ ರಾಜಕೀಯ ಇನ್ಫ್ಲೂಯೆನ್ಸ್ ಮಾಡಿ ಅವನನ್ನು ಆಚೆ ತರುವಲ್ಲಿ ಯಶಸ್ವಿಯಾಗಿತ್ತು. ಆದರೆ ಮಂತ್ರಿಗೆ ವೇದ ಕೊಟ್ಟಿರುವ ಏಟು ಸಾಮಾನ್ಯದಲ್ಲ.
ಅಧಿಕಾರ, ಆಸ್ತಿ, ಗುಟ್ಟಾಗಿ ಮಾಡುತ್ತಿದ್ದ ಕಳ್ಳ ವ್ಯವಹಾರ ಎಲ್ಲವನ್ನೂ ಹೊರಗೆಳೆದು ಅವನ ಕೈ ಬರೆದು ಮಾಡಿದ. ಈಗ ಅವರು ಜೋರಾಗಿ ಉಸಿರಾಡುವ ಪರಿಸ್ಥಿತಿಯಲ್ಲೇ ಇಲ್ಲ. ಇನ್ನು ಮತ್ತೆ ಹಳೆ ವರಸೆ ತೆಗೆಯುವುದು ಕಷ್ಟವೇ. ನಗರದಾದ್ಯಂತ ಪುಡಿ ರೌಡಿ ಕಳ್ಳರ ಹಾವಳಿ ಸದ್ದಿಲ್ಲದೆ ಅಡಗಿದೆ. ಅಲ್ಲಲ್ಲಿ ಚಿಕ್ಕ ಪುಟ್ಟ ಗಲಾಟೆ ಆದಾಗ ಅದು ಅಲ್ಲಿಗೆ ನಿಂತು ಹೋಗುವಂತೆ ಬಿಗಿ ಬಂದೋಬಸ್ತ್ ಮಾಡಿದ್ದ ವೇದ. ಅವನಿರುವ ಜಿಲ್ಲೆ ಫುಲ್ ಕ್ಲಿಯರ್ ಆಗಿ ಇತ್ತು ಅಂದರೂ ತಪ್ಪಿಲ್ಲ. 2 ರಾತ್ರಿಯಿಂದ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ವೇದ ಮನೆ ಕಡೆ ಹೋಗಿರಲಿಲ್ಲ. ಅಪಾರ್ಟ್ಮೆಂಟ್ ಒಂದರಲ್ಲಿ ಕೊಲೆಯಾಗಿದೆ. ಒಂದು ಸಣ್ಣ ಸುಳಿವು ಪೊಲೀಸ್ ಅವರಿಗೆ ಸಿಗದಂತೆ ಬುದ್ಧಿವಂತಿಕೆ ತೋರಿದ್ದಾರೆ ಹಂತಕರು. ಅದರ ಹಿಂದೆ ಸ್ವತಃ ಮೇಲಿನ ಅಧಿಕಾರಿಗಳೇ ಬರಬೇಕಾಯಿತು. ವಿಚಾರಣೆಗೆ ಅಲ್ಲಿ ಕೊಲೆಯಾಗಿದ್ದವ ಶ್ರೀಮಂತ ಬಿಸಿನೆಸ್ ಮ್ಯಾನ್ ಮಗ. ಅದರ ಜಾಡು ಹಿಡಿದು ಹೋಗಿ ಕೊಲೆ ಮಾಡಿದವರನ್ನು ಅರೆಸ್ಟ್ ಮಾಡುವ ಕೆಲಸ ಖುದ್ದು ವೇದನ ಕೈಗೆ ಒಪ್ಪಿಸಲಾಗಿತ್ತು. 24 ಗಂಟೆಯಲ್ಲಿ ಕಂಡು ಹಿಡಿಯಬೇಕು ಅನ್ನುವ ಮಾತು ಬೇರೆ ಹೈಯರ್ ಆಫೀಸರ್ ಕಡೆಯಿಂದ. ನಮ್ಮ ಹೀರೋ ಕೈಗೆ ಸಿಕ್ಕರೆ ಅದಕ್ಕೆ 24 ಗಂಟೆ ಬೇಕಾ? ಅದರಲ್ಲಿ ಆಳವಾಗಿ ತನಿಖೆ ಮಾಡಿ 18 ಗಂಟೆ ಒಳಗೆ ಕಂಡು ಹಿಡಿದಿದ್ದ. ಎಲ್ಲರಿಗೂ ಆಶ್ಚರ್ಯ. ಸಣ್ಣ ಸುಳಿವೇ ಇಲ್ಲದೆ ಅದು ಹೇಗೆ ಹಿಡಿದಿದ್ದು ಅಂತ. ಎಲ್ಲ ನ್ಯೂಸ್ ಚಾನಲ್, ಪತ್ರಿಕೆ ಎಲ್ಲ ಕಡೆಯೂ ಇದೇ ಸುದ್ದಿ. ಡಿಸಿಪಿ ವೇದಾಂತ್ ಅವರೇ ಖುದ್ದಾಗಿ ಸುಳಿವು ಹಿಡಿದು ಬೆನ್ನತ್ತಿ ಅಪರಾಧಿಗಳನ್ನು ಬಂಧಿಸಿದ್ದಾರೆ ಅಂತ. ಮನೆಯಲ್ಲಿ ನ್ಯೂಸ್ ನೋಡುತ್ತಿದ್ದರು ವೇದ ಅಮ್ಮಂದಿರು. ಅವರಿಗೆ ವೇದನನ್ನು ಟಿವಿಯಲ್ಲಿ ನೋಡೋದು ಏನು ದೊಡ್ಡ ವಿಷಯವಲ್ಲ. ಅದೆಷ್ಟು ಬಾರಿ ನೋಡಿದ್ದರು. ಆದರೆ ಅವನ ಮಕ್ಕಳಿಗೆ ನಡು ಮನೆಯಲ್ಲಿ ರಿಯಾ ಮಗಳ ಜೊತೆ ಆಟ ಆಡುತ್ತಾ ಕುಳಿತಿದ್ದರು. ಸೊಸೆಯರು ಅಡುಗೆ ಮನೆಯಲ್ಲಿ ಇದ್ದರೆ ಅತ್ತೆಯರು ಮೊಮ್ಮಕ್ಕಳ ಜೊತೆ ಹಾಲ್ನಲ್ಲಿ ಇದ್ದರು. ಕೈಯಲ್ಲಿ ಬಣ್ಣದ ಆಟಿಕೆ ಒಂದನ್ನು ಹಿಡಿದು ಆಟ ಆಡುತ್ತಿದ್ದ ಖುಷಿ ದೊಡ್ಡ ಮಗ. ಟಿವಿಯಲ್ಲಿ ವೇದನನ್ನು ನೋಡಿದ್ದೆ ಖುಷಿಯಲ್ಲಿ ಕೇಕೆ ಹಾಕಿದ್ದ. ಅವನನ್ನು ಅನುಸರಿಸಿ ನೋಡಿದರೂ ಅವನ ತಂಗಿ ತಮ್ಮ ಮೂವರ ಖುಷಿ ಹೆಚ್ಚಾಗಿತ್ತು. ಟಿವಿ ಬಳಿ ಹೋಗಿ ಅಪ್ಪನನ್ನು ಮುಟ್ಟಲು ನೋಡಿದಳು ಮಗಳು. ಆಗಲಿಲ್ಲ. ಆಗ ಶುರುವಾಯಿತು ಅವಳ ಅಳು. ಅಪ್ಪನಂತೆ ದೊಡ್ಡ ಬಾಯಿ. ಅವಳ ಅಳು ಅಡುಗೆ ಮನೆಯಲ್ಲಿದ್ದ ಖುಷಿಗೂ ಕೇಳಿಸಿತು. ಯಾಕೆ ಬಂಗಾರಿ ಅಳೋದು? ಅತ್ತೆ ಏನು ಮಾಡ್ಕೊಂಡ್ಲು ಅಂದಳು ಅವಳನ್ನು ಎತ್ತಿಕೊಳ್ಳುತ್ತಾ. ಏನು ಮಾಡ್ಕೊಂಡಿಲ್ಲ. ಅವಳು ಅಳ್ತಿರೋದು ಟಿವಿ ನೋಡಿ ಅಂದಿದ್ದೆ. ಮೀಡಿಯಾದ ಮುಂದೆ ಮಾತನಾಡುತ್ತಿದ್ದ ಗಂಡನ ಕಡೆ ಗಮನ ಹೋಗಿತ್ತು. ಎಷ್ಟೇ ವರ್ಷ ಕಳೆದರೂ ಏನೇ ಆದರೂ ಅವನ ಗತ್ತು ಮಾತ್ರ ಯಾವತ್ತೂ ಕಡಿಮೆ ಆಗಲ್ಲ. ಅಪ್ಪ ಬೇಕಾ? ಸಂಜೆ ಬರ್ತಾರೆ, ಅಳಬೇಡ ಅನ್ನುತ್ತಾ ಎಷ್ಟು ಸಮಾಧಾನ ಮಾಡಿದರೂ ಅವಳ ಅಳು ನಿಲ್ಲಲಿಲ್ಲ. ಜೊತೆಗೆ ಅವಳ ಅಣ್ಣಂದಿರು ಅವಳ ಅಳುವಿಗೆ ಜೊತೆಯಾದರು. ಅತ್ತೆಯರು ಒಬ್ಬನನ್ನು, ಪೂರ್ಣಿ ಮತ್ತೊಬ್ಬನನ್ನು ಎತ್ತಿಕೊಂಡು ಸುಮ್ಮನೆ ಮಾಡಿದ್ದರು. ಯಾವಾಗ ನೋಡಿದರೂ ಕೆಲಸ ಕೆಲಸ ಕೆಲಸ. ನಿನ್ನ ಗಂಡನಿಗೆ ಅದೊಂದು ಇದ್ದರೆ ಬೇರೇನು ಬೇಡ ನೋಡು. 2 ದಿನವಾಯಿತು ಮನೆಗೆ ಬಂದು. ಮಕ್ಕಳು ಅವನನ್ನು ಹಚ್ಚಿಕೊಂಡಿರೋದು ಗೊತ್ತಿಲ್ವಾ ಅವನಿಗೆ? ಒಮ್ಮೆ ಬಂದು ಹೋಗೋಕೆ ಏನು ರೇಗಿದ್ದರು ಅಹಲ್ಯ. ಅವರು ಯಾವುದೋ ಕೇಸ್ ಮೇಲೆ ಬ್ಯುಸಿ ಆಗಿದ್ದಾರೆ ಅತ್ತೆ. ಕೆಲಸದಲ್ಲಿದ್ದರೆ ಅವರಿಗೆ ಮನೆ ನೆನಪು ಇರೋದಿಲ್ಲ ಬಿಡಿ. ನಿಮಗೂ ಗೊತ್ತಿದೆಯಲ್ಲ. ಫೋನ್ ಕೂಡ ಸರಿಯಾಗಿ ಮಾಡಿಲ್ಲ. ಹೊಟ್ಟೆಗೆ ಏನಾದರೂ ತಿಂದಿದ್ದಾರೋ ಇಲ್ವೋ ಅನ್ನುತ್ತಾ ಮಗಳ ಹೊಟ್ಟೆ ತುಂಬಿಸಿ ಮಲಗಿಸಿದಳು ಖುಷಿ. ಮಿಕ್ಕವರನ್ನು ಸಮಾಧಾನ ಮಾಡಿ ಹೊಟ್ಟೆ ತುಂಬಿಸಿ ಮಲಗಿಸುವ ಹೊತ್ತಿಗೆ ಸಂಜೆಯಾಗಿತ್ತು. ಎಲ್ಲರೂ ಸಂಜೆ ಮನೆಗೆ ಆಗಮಿಸುವ ಸಮಯ. ಅತ್ತಿಗೆಯ ಜೊತೆ ಅಡುಗೆ ಮನೆಯಲ್ಲಿ ಇದ್ದಳು ಶ್ರೇಯಾ. ಏನೇ ಮದುವೆ ಮಾಡಿ ಕಳಿಸಿದ್ರು ಬಂದು ಇಲ್ಲೇ ಇರ್ತೀಯ? ಅವಳನ್ನು ಛೇಡಿಸುತ್ತಾ ಬಂದು ಕೇಳಿದ್ದ ಶಶಾಂಕ್. ನಿಂಗೆ ಯಾಕೋ ಹುರಿ? ಮತ್ತಿನ್ನೇನು ಮದುವೆ ಆಗಿದೆ, ಗಂಡನ ಮನೆಯಲ್ಲಿ ಇರೋದು ಬಿಟ್ಟು 3 ಹೊತ್ತು ಇಲ್ಲೇ ಇದ್ದೆ. ನಿಮ್ಮ ಅತ್ತೆ ನಮಗೆ ಅಂತಾರೆ ಅಷ್ಟೆ. ಅದೇನು ಬುದ್ಧಿ ಕಲಿಸಿದ್ದೀರಾ ಅಂತ. ಹೌದೌದು, ಮೊದಲೇ ನಿನ್ನ ಅತ್ತೆದು ದೊಡ್ಡ ಬಾಯಿ. ಅವನಿಗೆ ಜೊತೆಯಾದ ವಸಂತ್. ಅವರು ನನಗೆ ಅಷ್ಟೇ ಅಲ್ಲ, ನಿಮಗೂ ಅತ್ತೇನೆ. ಅಲ್ಲದೆ ಈಗ ಮೊದಲಿನ ಥರ ಅವರು ಮಾತಾಡ್ತಿಲ್ಲ ಬಿಡಿ. ಓಹೋ, ಅತ್ತೆ ಪರ ವಹಿಸೋದು ನೋಡು. ಬಿಡೋ, ಅವಳನ್ನು ಯಾಕೆ ಗೋಳಾಡಿಸ್ತೀರಾ? ನಿಮಗೂ ಅತ್ತೆ ಅಲ್ವಾ? ಅಲ್ಲದೆ ಅವರು ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಚಿಕ್ಕಮ್ಮ ಏನೇ ಸೈಲೆಂಟ್ ಆದರೂ ದುರ್ಬುದ್ಧಿ ಎಲ್ಲಿಗೆ ಹೋಗಬೇಕು? ಲೇ ಶ್ರೇಯಾ, ನೀನು ಹುಷಾರು. ನಿನ್ನ ಗಂಡನ ನಿನ್ನ ಅದ್ದು ಬಸ್ತಿನಲ್ಲಿ ಹಿಡ್ಕೊ ನುಡಿದ ವಸಂತ್. ಹೇ ಹೋಗೋ, ಬಂದ್ಬಿಟ್ಟ ದೊಡ್ಡದಾಗಿ ಹೇಳೋಕೆ. ಅತ್ತಿಗೆ, ಈ ಸಾಂಬಾರು ಸ್ವಲ್ಪ ತೊಗೊಂಡು ಹೋಗ್ತೀನಿ. ನನ್ನ ಗಂಡ ಬರೋ ಟೈಮ್ ಆಯಿತು. ಈಗ ಹೋಗ್ತೀನಿ, ನಾಳೆ ಬರ್ತೀನಿ. ದಿನ ಬಂದು ಹೀಗೆ ಒತ್ಕೊಂಡು ಹೋಗ್ತಿರೋ ಆಯಿತಾ? ಗಂಡನ ದುಡ್ಡು ಉಳಿಸು, ರೇಗಿಸಿದ್ದ ಶಶಾಂಕ್. ಹ್ಞೂ ಅಣ್ಣ, ನೀನು ಹೇಳಿದ ಮೇಲೆ ಹಾಗೆ ಮಾಡ್ತೀನಿ. ಬಾಯ್ ನಕ್ಕು ಅಣಕಿಸಿ ಅಲ್ಲಿಂದ ಓಡಿದಳು. ಅಮ್ಮ, ದೊಡ್ಡಮ್ಮ, ಅತ್ತಿಗೆ, ಚಿಲ್ಟಾರಿಸ್ ಬಾಯ್ ಕೂಗುತ್ತಾ ತನ್ನ ಮನೆಗೆ ನಡೆದಳು ಶ್ರೇಯಾ. ಹೌದು, ಈಗ ಕಸ್ತೂರಿ ಅವರ ಬಾಯಿ ಕಡಿಮೆಯಾಗಿದೆ. ಮಾತು ಹಿಡಿತದಲ್ಲಿದೆ. ಮೊದಲಿನಂತೆ ತವರಿಗೆ ಬರದೇ ಇದ್ದರೂ ಒಮ್ಮೊಮ್ಮೆ ಬಂದು ಹೋಗುವ ಅವರು ಎಲ್ಲರೊಡನೆ ಆರಾಮಾಗಿ ಮಾತನಾಡಿದರು. ವೇದ ಬಿಂದು ಕಂಡರೆ ಮುಜುಗರದಲ್ಲೇ ತಲೆ ತಗ್ಗಿಸುತ್ತಾರೆ. ಬಾಯಿಗೆ ಬಂದಂತೆ ಮಾತನಾಡಿದ ತಪ್ಪಿಗೆ. ಇನ್ನು ಖುಷಿ ಅವರು ಅಲ್ಲೇ ಬೆಳಗ್ಗೆಯಿಂದ ಸಂಜೆಯವರೆಗೂ ಕುಳಿತಿದ್ದರು. ಒಂದು ಮಾತು ಆಡೋದಿಲ್ಲ ಅವರ ಬಳಿಯಲ್ಲಿ. ರಾತ್ರಿ ಎಲ್ಲರೂ ಮಲಗಿದ್ದ ಮೇಲೆ 11ರ ಸಮಯಕ್ಕೆ ಮನೆಗೆ ಬಂದ ವೇದ. ಅವಳಿನ್ನೂ ಅವನಿಗಾಗಿ ಕಾಯುತ್ತಿದ್ದಳು.
ನೀನು ಇನ್ನು ಮಲಗಿಲ್ಲವಾ? ಯಾಕಮ್ಮ? ರೂಮಲ್ಲಿ ಕುಳಿತಿದ್ದ ಖುಷಿಯಲ್ಲಿ ಕೇಳಿದ ವೇದ. ನಿಮಗಾಗಿ ಕಾಯ್ತಿದ್ದೆ, 2 ದಿನವಾಯಿತು. ಇವತ್ತಾದರೂ ಫೋನ್ ಮಾಡಿ ಹೇಳೋದಲ್ವಾ ಬರ್ತೀನಿ ಇಲ್ಲ ಅಂತ. ಹುಸಿ ಕೋಪ ನಟಿಸಿದಳು. ಅಚ್ಚೋ ಬಂಗಾರಿ, ಸಾರಿ, ಮರೆತುಬಿಟ್ಟೆ, ಅಪ್ಪಿಕೊಳ್ಳಲು ಹೋದವ. ಮೊದಲು ಫ್ರೆಶ್ ಆಗಿ ಅಂದಿದ್ದೆ. ಓಕೆ ಅಂದು ಸ್ನಾನದ ಕೋಣೆ ಹೊಕ್ಕಿದ ವೇದ. ಮಕ್ಕಳು ಬೇಗ ಮಲಗಿದ್ದಾರೆ. ಮಕ್ಕಳನ್ನು ನೋಡುತ್ತಾ ನುಡಿದ. ಫ್ರೆಶ್ ಆಗಿ ಬಂದು ಟೀ ಶರ್ಟ್ ತೊಡುತ್ತಾ, ನನಗೆ ಸಾಕಾಯಿತು ವೇದ ಇವರ ಕಾಟಕ್ಕೆ. ಮಧ್ಯಾಹ್ನ ನಿಮ್ಮನ್ನು ಟಿವಿಯಲ್ಲಿ ನೋಡಿದ್ದೆ. ಮೂವರು ಅಳೋದಕ್ಕೆ ಶುರು ಮಾಡಿದ್ರು ಗೊತ್ತಾ. ಸಮಾಧಾನ ಮಾಡೋಕೆ ಸುಸ್ತಾಗ್ಬಿಟ್ಟೆ. ಮುಖ ಹಿಳಬಿಟ್ಟು ಹೇಳಿದಳು. ನನ್ನ ಮಕ್ಕಳು ನನ್ನ ನೋಡದೇ ಇರೋದಿಲ್ಲ ನೋಡು. ನೀನೇ ನನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಮುಖ ಊದಿಸಿ ನುಡಿದಿದ್ದ ಅವನು. ಯಾರು ಹೇಳಿದ್ದು ಹಾಗಂತ? ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ ವೇದ. ಆದರೆ ನಿಮಗೆ ಕೆಲಸ ಎಷ್ಟು ಮುಖ್ಯ, ಅದರ ಮೇಲಿನ ಪ್ರೀತಿ ಗೌರವ ಎಲ್ಲವೂ ತಿಳಿದಿದೆ ಅಲ್ವಾ. ಅದಕ್ಕೆ ಕಾಯದೆ ಬೇರೆ ವಿಧಿ ಇಲ್ಲ ನನಗೆ. ಗೊತ್ತಿದೆ ಕಣೋ ಅನ್ನುತ್ತಾ ಅಪ್ಪಿದ ಅವಳನ್ನ. ಒಂದು ದಿನವೂ ಬಿಟ್ಟಿರಲಾರದಷ್ಟು ಪ್ರೀತಿ ಇಬ್ಬರಿಗೂ. ಅರೆಕ್ಷಣ ಅವಳಿಂದ ಮೌನ ಕೋಪವನ್ನು ಸಹಿಸದ ಹುಡುಗ ಅವನು. ಅವನ ಪ್ರೀತಿಯ ಆಳ ಅವಳು ಅರಿತಿರುವವಳೆ. ಅದ ಪರೀಕ್ಷೆ ಮಾಡಿಲ್ಲ ಮತ್ತೆಂದು. ಅವನಿಗೆ ಊಟಕ್ಕೆ ನೀಡಿದಳು. ಅವಳಿಗೆ 2 ತುತ್ತು ತಿನ್ನಿಸಿದ್ದ ಕೈಯಾರೆ. ಎಷ್ಟು ದಿನವಾಗಿದೆ ಅವಳಿಗೆ ತಿನ್ನಿಸಿ. ರಾತ್ರಿ ಸಮಯ ಅವನನ್ನು ಬಿಡುವುದೇ ಇಲ್ಲ ಮಕ್ಕಳು. ಇಂದು ಅವರಿಬ್ಬರೇ ಮಾತನಾಡುತ್ತಾ ಊಟ ಮುಗಿಸಿದ್ದರು. ಮಕ್ಕಳು ಮಲಗಿದ್ದು ಗಂಡ ಹೆಂಡತಿ ಇಬ್ಬರಿಗೂ ಒಂದಿಷ್ಟು ಸಮಯ ಒದಗಿ ಬಂದಿತ್ತು. ಅವಳ ಕೆಂಪು ಕೆನ್ನೆಗೆ ಮುತ್ತಿಕ್ಕಿ ಮುದ್ದಿಸಿದ ವೇದ. ಅವನ ಬಾಹುಗಳಲ್ಲಿ ಬೆಚ್ಚಗೆ ಅವಿತು ಬಿಟ್ಟಳು ಖುಷಿ. ದಿನಗಳೇನು ಯಾರಾದರೂ ಅಪ್ಪಣೆ ನೀಡಬೇಕಾ? ಅವುಗಳು ಎಂದಿನಂತೆ ಆರಾಮವಾಗಿ ಸಾಗುತ್ತಿವೆ. ಜೊತೆಗೆ ಇವರ ಜೀವನವೂ ಸಹ. ಖುಷಿ ತನ್ನ ಟ್ರಸ್ಟ್ ಕಡೆ ವಾರಕ್ಕೆ 2 ಬಾರಿ ಹೋಗಿ ಬರುತ್ತಾ ಅದರ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಾಳೆ. ಮನೆಯಲ್ಲಿರುವ ಬಿಂದು, ರಿಯಾ, ಪೂರ್ಣಿ ಅವಳಿಗೆ ಜೊತೆಯಾಗಿ ನಿಂತಿದ್ದಾರೆ. ಒಂದೊಂದು ಬದಲಾವಣೆ, ಕೆಲವೊಂದು ತೀರ್ಮಾನ, ಒಬ್ಬೊಬ್ಬರ ಅಭಿಪ್ರಾಯ, ಕೆಲವೊಮ್ಮೆ ನೀಡುವ ತರಬೇತಿಯಲ್ಲಿ ತೋರುವ ಆಸಕ್ತಿ, ವಿಚಾರ ಪ್ರತಿಯೊಂದರಲ್ಲೂ ಎಲ್ಲರ ಅಭಿಪ್ರಾಯ ಕೇಳಿಯೇ ಖುಷಿ ಮುಂದುವರಿಯೋದು. ಅವಳ ಗಂಡ ಮೈದುನರೆಲ್ಲ ಅವಳಿಗೆ ಬೆನ್ನೆಲುಬಾಗಿ ನಿಂತು ತೋರುವ ಸಹಾಯ, ಮತ್ತಷ್ಟು ಧೈರ್ಯ ಅವಳಿಗೆ ಅದೇ ಸ್ಫೂರ್ತಿ. ನೋಡುತ್ತಲೇ ವೇದನ ಮಕ್ಕಳ ಮೊದಲ ವರ್ಷದ ಹುಟ್ಟುಹಬ್ಬ ಬಂದಿದೆ. ಮನೆಯಲ್ಲಿ ಹಬ್ಬದ ವಾತಾವರಣವೇ. 3 ಮಕ್ಕಳನ್ನು ಮುದ್ದಾಗಿ ರೆಡಿ ಮಾಡಿ ಕೂರಿಸಿದ್ದಳು ಖುಷಿ. ಅವಳು ಕೂರಿಸಿದರೆ ಇವರು ಕೂರಬೇಕಲ್ಲ. ಅಮ್ಮನಿಗೆ 2 ಕೆಲಸ ಹಚ್ಚುವ ಮಕ್ಕಳು. ಇಂದು ಸುಮ್ಮನಿರುತ್ತಾರಾ? ಕಿತ್ತಾಡುತ್ತಾ ತಮ್ಮ ತಲೆಯಲ್ಲಿ ಕಟ್ಟಿರುವ ಜುಟ್ಟು ಕೀಳುತ್ತಾ, ಬಟ್ಟೆಯಲ್ಲಿ ಮಿಂಚುವ ಪುಟ್ಟ ಮಿನುಗುತ್ತಿರುವುದನ್ನು ಕೀಳುತ್ತಾ ಇದ್ದರೆ ಅವಳಿಗೆ ಗಟ್ಟಿಯಾಗಿ ಅರಚುವಷ್ಟು ಕೋಪ ಬಂದಿತ್ತು. ಆದರೂ ಬರ್ತಡೇ ಅಂತ ಸುಮ್ಮನಾಗಿದ್ಲು. ಅವರ ಅಪ್ಪನಿಗೆ ಗೊತ್ತಾದರೆ ಅಷ್ಟೇ, ಇವಳಿಗೆ ಬೈಗುಳ ತಪ್ಪೋದಿಲ್ಲ ಅನ್ನೋದು ತಿಳಿದಿದೆಯಲ್ಲ. ಬಂಗಾರಿ, ಮಕ್ಕಳು ರೆಡಿ ಏನಮ್ಮ? ಸೀರೆ ಉಡುತ್ತಿದ್ದವಳನ್ನು ಹುಡುಕುತ್ತಾ ಅರಸುತ್ತಾ ಬಂದು ಕೇಳಿದ. ಕೆಳಗಡೆ ತಮ್ಮಂದಿರ ಜೊತೆ ನಿಂತು ಎಲ್ಲ ಅರೇಂಜ್ ಮಾಡಿ ಬಂದವ. ಬಂಗಾರಿ, ಇದೇನೋ ನನ್ನ ಮಗಳಿಗೆ ಜುಟ್ಟು ಸರಿಯಾಗಿ ಹಾಕಿಲ್ಲ ನೀನು. ನನಗೆ ಇರೋದು 2 ಕೈ ವೇದ. ಈ 3ರನ್ನು ಸುಧಾರಿಸೋದು ಎಕ್ಸ್ಟ್ರಾ 2 ಕೈ ತರಬೇಕು ನಾನು. ಅಲ್ಲಮ್ಮ, ನೋಡು ಹೇಗೆ ಕಾಣಿಸ್ತಾ ಇದ್ದಾಳೆ ನನ್ನ ಮುದ್ದಮ್ಮ. ಚೆನ್ನಾಗಿ ರೆಡಿ ಮಾಡೋದು ತಾನೇ. ಅವಳೇ ಸೆಂಟ್ರಲ್ ಆಫ್ ಅಟ್ರಾಕ್ಷನ್ ಗೊತ್ತಾ? ಮಗಳ ತುಂಬ ಕೆನ್ನೆಗೆ ಮುತ್ತಿಕ್ಕಿ ನುಡಿದವ. ಅಪ್ಪನ ಮಾತಿಗೆ ಕಿಲಕಿಲನೆ ನಕ್ಕು ಬಿಟ್ಟಳು ಮಗಳು. ನಾನು ಜುಟ್ಟು ಕಟ್ಟಿ ರೆಡಿ ಮಾಡಿದ್ದೆ, ಅವರೇ ಎಲ್ಲ ಕಿತ್ತಾಕೊಂಡಿರೋದು. ಸಾಕಾಯ್ತು ನನಗೆ ಇವರ ಕಾಟಕ್ಕೆ. ನೆರಿಗೆ ಸೊಂಟಕ್ಕೆ ಸಿಕ್ಕಿಸಿ ಸೀರೆ ಸರಿ ಮಾಡಿಕೊಳ್ಳುತ್ತಾ ನುಡಿದಳು. 3ರನ್ನ ಮಡಿಲಲ್ಲಿ ಕೂರಿಸಿಕೊಂಡ. ನಿಮ್ಮ ಅಮ್ಮನಿಗೆ ನಿಮ್ಮ ಕಾಟ ಸಹಿಸೋಕೆ ಆಗ್ತಿಲ್ಲವಂತೆ. ಬೇರೆ ಅಮ್ಮನ ತರುಣ್ವಾ? ನುಡಿದ ಮಕ್ಕಳ ಮುಂದೆ ಕಣ್ಣು ಹೊಡೆದು ನಗುತ್ತಾ. ಏನೋ ಅರ್ಥ ಆಯಿತು ಅವರಿಗೆ. 3 ಚಪ್ಪಾಳೆ ತಟ್ಟಿ ತಲೆ ಆಡಿಸಿದಾಗ ಏನಾದರೂ ಮಾಡಿಕೊಳ್ಳಿ ಅಂದು ಮುನಿದು ಕೆಳಗೆ ನಡೆದು ಬಿಟ್ಟಳು ಖುಷಿ. ಅವಳ ರೀತಿಗೆ ನಕ್ಕವ. ನೋಡಿ, ಕೋಪ ಮಾಡಿಕೊಂಡಳು ನನ್ನ ಹೆಂಡತಿ. ನೀವೆಲ್ಲ ಯಾಕೆ ಅಷ್ಟೊಂದು ಗೋಳಿಕೊಳ್ಳೋದು? ಪಾಪ ಅವಳು ಅನ್ನುತ್ತಾ ಮಕ್ಕಳನ್ನು ಇನ್ನೊಂದಿಷ್ಟು ತನಗೆ ಬಂದಂತೆ ರೆಡಿ ಮಾಡಿ ಕೆಳಗೆ ಕರೆದುಕೊಂಡು ಹೋಗಿದ್ದ. ಅಣ್ಣ, ಮಕ್ಕಳು ಮುದ್ದಾಗಿ ಕಾಣಿಸ್ತಿದ್ದಾರೆ. ನಿವಾರಿಸಿ ಲಟಿಕೆ ತೆಗೆದಿದ್ದಳು ಶ್ರೇಯ. ಅತ್ತಿಗೆ ಎಲ್ಲಿ? ನನ್ನವಳು. ಅಡುಗೆ ಮನೆ ಕಡೆ ಕೈ ತೋರಿಸಿದಳು ಬಿಂದು. ಮಕ್ಕಳನ್ನು ಇಳಿಸಿ ಅಲ್ಲಿಗೆ ನಡೆದ ವೇದ. ಮುನಿಸಿಕೊಂಡಿದ್ದಾಳ, ಸಪ್ಪಗೆ ಬೇಸರದಲ್ಲಿದ್ದಾಳ ಅಥವಾ ಯೋಚಿಸುತ್ತಿದ್ದಾಳ ತಿಳಿಯದು. ಅವಳ ಮನಸ್ಸನ್ನು ಓದುವ ಹುಡುಗ. ಅವಳ ಮುಖಭಾವ ಅರಿಯಲಿಲ್ಲ. ಏನಾಯ್ತು ಬಂಗಾರಿ? ಯಾರಿಗೆ? ನಿಂಗೆ? ಸಪ್ಪಗೆ ಇದ್ದೀಯಾ? ಏನು ಯೋಚನೆ ಮಾಡ್ತಿದ್ದೀಯಾ? ಏನಿಲ್ಲ ವೇದ. ಏನಿಲ್ಲ ಅನ್ನೋ ಮಾತಿನಲ್ಲಿ ಏನೋ ವಿಷಯ ಇದೆ. ಹೇಳು. ಏನು?
ಗೊತ್ತಿಲ್ಲ, ಯಾಕೋ ಬೇಸರ ಆಯಿತು. ಅದೇ ಯಾಕೆ? ಅವತ್ತು ನಾನು ಬದುಕದಿದ್ದರೆ ಇವತ್ತು ನನ್ನ ಈ ಖುಷಿ ಸಂತೋಷ ಬೇರೆಯವರ ಪಾಲಾಗಿರುತ್ತಿತ್ತು ಅಲ್ವಾ? ನಿಮ್ಮ ಜೀವನದಲ್ಲಿ ನಾನು ನೆನಪಾಗಿ ಉಳಿದು ಬಿಡುತ್ತಿದ್ದೆ. ನೆನೆಸಿಕೊಂಡರೆ ಹೆದೆಯಲ್ಲಿ ಸಂಕಟ ಆಗುತ್ತೆ. ಸದ್ಯ ಆ ದೇವರು ನನಗೆ ನಿಮ್ಮ ಜೊತೆ ಬಾಳೋ ಅವಕಾಶ ಕೊಟ್ಟ. ಅದೆಷ್ಟು ಪುಣ್ಯದ ಫಲ ನೀವು. ಇನ್ನೆಂದು ನಿಮಿಷಕ್ಕೂ ನಿಮ್ಮನ್ನು ಬಿಟ್ಟು ದೂರ ಹೋಗಲ್ಲ. ಗಟ್ಟಿಯಾಗಿ ಅಪ್ಪಿ ಬಿಟ್ಟ ಅವಳನ್ನು. ನಿಜ, ದೇವರು ಇನ್ನೊಂದು ಅವಕಾಶ ನೀಡಿದ್ದಾನೆ. ಅದು ನನಗೆ ನಿನ್ನ ಜೊತೆ ಬಾಳುವುದಕ್ಕೆ. ಬಂಗಾರಿ, ಪ್ರಾಣ ಇಟ್ಟಿದ್ದೀನಿ ನಿನ್ನ ಮೇಲೆ. ನೀನು ಇಲ್ಲದಿದ್ದರೆ ಬೇರೆ ಯಾರು ಜೀವನಕ್ಕೆ ಬರೋದಿಲ್ಲ ಕಣೋ. ನಿನ್ನ ಸ್ಥಾನ ಯಾರು ತುಂಬೋದಿಲ್ಲ. ಪ್ರಾಣವೇ ನೀನು ಕಣಮ್ಮ. ಲವ್ ಯು ಬಂಗಾರಿ. ಐ ಕಾಂಟ್ ಲೀವ್ ವಿತ್ಔಟ್ ಯು. ನುಡಿದು ಮುತ್ತಿಟ್ಟಾಗ ಕಣ್ಣೊರೆಸಿಕೊಂಡಳು. ಅವಳಿಗೆ ಗೊತ್ತಿದೆ, ಅವನ ಉಸಿರಲ್ಲಿ ಅವಳೆಂದೋ ಬೆರೆತು ಹೋಗಿದ್ದಳಂತ. ಅರೆ, ಇಲ್ಲೇನು ಮಾಡ್ತಾ ಇದ್ದೀರಾ ಗಂಡ ಹೆಂಡತಿ? ಎಲ್ಲ ಬಂದಿದ್ದಾರೆ, ಬನ್ನಿ ಬನ್ನಿ ಕರೆದಳು ರಾಶಿ. ಅಲ್ಲಿಂದ ಹಾಲ್ ಕಡೆ ನಡೆದರು ಇಬ್ಬರು. ಮೂವರು ಮಕ್ಕಳ ಕೈ ಹಿಡಿದು ಕೇಕ್ ಕಟ್ ಮಾಡಿಸಿದ್ದರು. ಮನೆ ಮಂದಿಯೇ ಸಾಕು, ಇಡೀ ಮನೆ ತುಂಬಿ ಹೋಗುವಷ್ಟು ಜನ. ಶ್ರೇಯ, ಕಾರ್ತಿ, ಸಂಜು, ವಂದನ, ಬಿಂದು, ರಕ್ಷಿತ್, ರಿಯಾ, ಶ್ರವಣ್, ರಿಷಿ, ಪೂರ್ಣಿ ಎಲ್ಲರದ್ದು ಪ್ರೀತಿ ತುಂಬಿದ ಸಂಸಾರ. ಇನ್ನು ಪ್ರೀತಿಯಲ್ಲಿ ಬಿದ್ದಿರುವ ಶಶಾಂಕ್, ವಸಂತ್ ಹುಡುಗರದ್ದು ಅದೇ ತರಲೆ ತುಂಟಾಟ, ಹೋಗದ ವಯಸ್ಸು. ಇವರ ಜೊತೆ ಮನೆಯವರು. ಅವರೆಲ್ಲರ ಪಾಲಿಗೆ ಪ್ರೀತಿ, ಒಳ್ಳೆ ಜೀವನ ನೀಡಿದ ಖುಷಿ ಅವರಿಗೆ. ಮುದ್ದು ಮೊಮ್ಮಕ್ಕಳೇ ಸಾಕು ಹಿರಿ ಅಜ್ಜ ಹಿರಿ ಅಜ್ಜಿಯ ಆರೋಗ್ಯ ವೃದ್ಧಿಸಲು. ಕೇಕ್ ಕತ್ತರಿಸಿ ಮಕ್ಕಳಿಗೆ ಚೂರು ತಿನ್ನಿಸಿ ಇವರೆಲ್ಲ ತಿಂದು ಮಾತನಾಡುತ್ತಾ ಕುಳಿತರು. ಮುಗಿಯದಷ್ಟು ಮಾತು. ಇದ್ದಕ್ಕಿದ್ದಂತೆ ತಲೆ ಸುತ್ತು ಬಂದಂತೆ ಆಗಿ ಕುಸಿದು ಕುಳಿತಳು ವಂದನ. ಎಲ್ಲರೂ ಸುತ್ತುವರೆದು ಅವಳನ್ನು ಕೆಳಗಿನ ರೂಮ್ನಲ್ಲಿ ಮಲಗಿಸಿ ಶ್ರವಣ್ಗೆ ನೋಡುವಂತೆ ಹೇಳಿದರು. ಚೆಕ್ ಮಾಡಿದ ಶ್ರವಣ್ ಸಂಜು ಕಡೆ ನೋಡಿ, ನಾಳೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬಾವ ಅಂದ. ಈಗಲೇ ಕರ್ಕೊಂಡು ಹೋಗ್ತೀನಿ, ನೀನು ಹೇಳು ಏನಾಯಿತು ಅಂದ ಗಾಬರಿಯಿಂದ. ಗಂಭೀರವಾಗಿ ಎಲ್ಲರನ್ನು ಒಮ್ಮೆ ನೋಡಿ, ನಾನು ಮಾವ ಆಗ್ತಿದ್ದೀನಿ ಅಂದ ನಗುತ್ತಾ. ಖುಷಿಯಾಗಿ ಬಿಟ್ಟರೆಲ್ಲ. ಮಲಗಿದ್ದ ಹುಡುಗಿ ಮೇಲೆದ್ದಾಗ ಅವಳ ಅಮ್ಮಂದಿರು ನಿವಾರಿಸಿ ದೃಷ್ಟಿ ತೆಗೆದು ಬಿಟ್ಟರು. ಅಣ್ಣಂದಿರ ಆರೈಕೆ, ಅಪ್ಪ ಅಜ್ಜ ಅಜ್ಜಿ ಆಶೀರ್ವಾದ ಜೊತೆಗೆ ಅತ್ತಿಗೆಯ ರೇಗಿಸುವಿಕೆ ಎಲ್ಲದರ ನಡುವೆ ಗಂಡನ ಕಡೆ ನೋಡಿ ನಾಚಿ ಬಿಟ್ಟಳು ಹುಡುಗಿ. ಅಂತೂ ನಮ್ಮ ವೇದ ಮಗನಿಗೆ ಹುಡುಗಿ ಬರೋ ಸಮಯ ಹತ್ತಿರ ಬಂದು ಬಿಡ್ತು. ಕಂಗ್ರಾಟ್ಸ್ ಕಣೋ ವಂದನ. ಸಂಜು ಕೈ ಕುಲುಕಿದ ಕಾರ್ತಿ. ಒಬ್ಬನಿಗೆ ಬಂದರೆ ಸಾಕಾ? ಇನ್ನೊಬ್ಬ ಮಗನಿಗೆ ನಿಮ್ಮ ಕಡೆಯಿಂದ ಹುಡುಗಿ ಬರಲಿ ಅಣ್ಣ. ಖುಷಿ ನಗುತ್ತಾ ನುಡಿದಳು. ಓ, ಅದಕ್ಕೇನಂತೆ, ಅದ್ದೂರಿಯಾಗಿರೋ ಮಗಳೇ ಬರ್ತಾಳೆ ಬಿಡು ಖುಷಿ. ಕಾರ್ತಿ ಮಾತಿಗೆ ಎಲ್ಲರದ್ದು ದೊಡ್ಡ ನಗುವೆ. ನೀವು ಎಲ್ಲ ಹುಡುಗರಿಗೆ ಅಷ್ಟು ಹೇಳಿದರೆ ನನ್ನ ಬಂಗಾರಿಗೆ ಹುಡುಗ ಬೇಡ್ವಾ? ಮಗಳನ್ನು ನೋಡುತ್ತಾ ಕೇಳಿದ ವೇದ. ಪಾ, ಎಷ್ಟೋ ಹೊತ್ತಿಗೆ ಒಂದು ಅಕ್ಷರ ನುಡಿದವಳು ಅವನ ಕುತ್ತಿಗೆಗೆ ಜೋತು ಬಿದ್ದಳು. ಅಪ್ಪ ಒಬ್ಬನೇ ಸಾಕಂತೆ ನಿನ್ನ ಮಗಳಿಗೆ. ನೋಡಿದರೂ ಮನೆ ಹಳಿಯನ್ನೇ ನೋಡಬೇಕು ವೇದ ನೀನು. ನಿನ್ನ ಮಗಳು ನಿನ್ನ ಬಿಟ್ಟು ಇರಲ ಬಿಡು ಅಂದ ಕಾರ್ತಿ. ಹೌದು, ಅವಳನ್ನು ಎಲ್ಲಿಗೂ ಕಳಿಸಲ್ಲ. ನನ್ನ ಮಗಳು ರಾಜಕುಮಾರಿ ಅವಳು. ಅವಳಿಗೆ ನೋಡಿಕೊಳ್ಳೋಕೆ ಒಬ್ಬ ರಾಜನೇ ಬೇಕು. ಮಗಳಿಗೆ ಮುತ್ತಿಟ್ಟ. ಅಪ್ಪನ ಬಳಿ ಹೋದರೂ ಹುಡುಗರು ನಮ್ಮನ್ನು ಮುದ್ದಿಸು ಅನ್ನುವಂತೆ ಅವರನ್ನು ಎತ್ತಿಕೊಂಡು ಮುತ್ತಿಡಲು ಬಿಡಲಿಲ್ಲ ಮುದ್ದು ಮಗಳು. ಬಜಾರಿಯವಳು. ಅವಳೊಬ್ಬಳೇ ಅಪ್ಪನ ಹತ್ತಿರ ಇರಬೇಕು. ನನ್ನ ಹತ್ರ ಬನ್ನಿ ಮಕ್ಕಳ ಅಂದು ಎತ್ತಿಕೊಂಡ ಖುಷಿಯಲ್ಲೇ ಉಳಿದರು ಇಬ್ಬರು ಗಂಡು ಮಕ್ಕಳು. ಕಂಗ್ರಾಟ್ಸ್ ಬಂಗಾರಿ. ಹೆಂಡತಿಯನ್ನು ಬಳಸಿ ಸಿಹಿಯಾದ ಮುತ್ತಿಟ್ಟ ಸಂಜು. ಅವನ ಎದೆಗೆ ಹೊರಗಿದ್ದಳು ಹುಡುಗಿ. ಎಲ್ಲರ ಸಂಭ್ರಮ ಮತ್ತಷ್ಟು ಹೆಚ್ಚಿದೆ. ಒಬ್ಬರನ್ನೊಬ್ಬರು ರೇಗಿಸುತ್ತಾ ಕಾಡಿಸುತ್ತಾ ರಾತ್ರಿಯ ಸಿಹಿಯಾದ ಊಟ ಸವಿದಿದ್ದರು. ಸಂಜು ಅಂತೂ ಖುಷಿಯಾಗಿದ್ದ. ಅಪ್ಪ ಆಗುತ್ತಿರುವ ಸಂತೋಷವನ್ನು ವಿವರಿಸಲಾಗದಷ್ಟು ಸಂತಸ ಅವನಿಗೆ. ಅತ್ತೆಯ ಪೋಸ್ಟ್ ಸಿಕ್ಕ ಖುಷಿಯಲ್ಲಿ ತನ್ನ ಹುಡುಗನ ಕೆನ್ನೆಗೆ ಮತ್ತೊಂದು ರವಾನಿಸಿದಳು ಪೂಜಾ. ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಹುಡುಗಿಗೆ ವಿವರಿಸಿ ಹೇಳುವ ವಸಂತ್ ಅಲ್ಲಿಂದ ಆಗಲೇ ನಾಪತ್ತೆಯಾಗಿ ಗಾರ್ಡನ್ ತುಂಬ ರೌಂಡ್ ಹೊಡೆಯುತ್ತಿದ್ದ ಮಾತನಾಡುತ್ತಾ. ರಿಷಿ ಅಂತೂ ಈ ಸಂಭ್ರಮದ ಕ್ಷಣ ತಾನು ಅನುಭವಿಸಲು ಕಾಯುತ್ತಿದ್ದ. ಅವನ ಹೆಂಡತಿಯದ್ದು ಅದೇ ಕನಸು. ಎಲ್ಲರದ್ದು ಸಿಹಿ ಪ್ರೀತಿ ತುಂಬಿದ ಮುದ್ದು ಸಂಸಾರ. ಒಂದೊಂದು ಕ್ಷಣವೂ ಖುಷಿ ತುಂಬಿದೆ ಅವರಲ್ಲಿ. ಮಲಗಿದ್ದ ಮಕ್ಕಳನ್ನು ನೋಡುತ್ತಾ ಕುಳಿತಿದ್ದ ಅವನು. ಅದೇನೋ ಖುಷಿ ಅವನೊಳಗೆ. ವೇದ, ನಿದ್ದೆ ಬಂದಿಲ್ವಾ? ಬರಲ್ಲ. ನೀನು ಪಕ್ಕವಿಲ್ಲದೆ ನಿದ್ದೆ ಬರೋದಿಲ್ಲ. ಪಕ್ಕ ಇದ್ದಾಗಲೂ ನಿದ್ದೆ ಬರಲ್ಲ ಅಲ್ಲವಾ? ತುಂಟತನದ ಬಗ್ಗೆ ಗೊತ್ತಿರುವುದೇ ಅಲ್ಲವೇ? ಹೌದೌದು, ಆಗ ಮುದ್ದು ಮಾಡುವ ಮೂಡ್ ಬರುತ್ತೆ. ತುಂಟನಾಗಿ ನಕ್ಕು ನುಡಿದ ವೇದ. ಕಳ್ಳ. ಬಂಗಾರಿ, ಹೇಳಿ. ನೀನು ಬದುಕಿಗೆ ಬಂದ ಮೇಲೆ ತುಂಬ ಖುಷಿ ಸಂತೋಷ ತುಂಬಿದೆ. ಥ್ಯಾಂಕ್ ಯು ಕಮಿಂಗ್ ಫಾರ್ ಮೈ ಲೈಫ್. ಸೇಮ್ ಡೈಲಾಗ್ ನನ್ನ ಕಡೆಯಿಂದ ಮಿಸ್ಟರ್ ಡಿಸಿಪಿ ಸರ್. ಐ ಲವ್ ಯು ಬಂಗಾರಿ. ತನ್ನ ಬಳಿ ಎಳೆದು ತೊಡೆ ಮೇಲೆ ಕೂರಿಸಿಕೊಂಡು ಮುತ್ತಿಟ್ಟ. ಅವನ ಕೂದಲಲ್ಲಿ ಕೈ ಆಡಿಸಿದವಳು ಹಣೆಯಲ್ಲಿ ಚುಂಬಿಸಿ, ನಿಮ್ಮ ಪ್ರೀತಿಗೆ ಸರಿಸಾಟಿಯೇ ಇಲ್ಲ ವೇದ.
ನನಗೆ ಇಷ್ಟವಿಲ್ಲದ ಕೆಲಸ ನಿಮ್ಮದು. ಅದನ್ನು ಹೇಟ್ ಮಾಡುತ್ತಲೇ ನಿಮ್ಮ ಜೀವನ ಪ್ರವೇಶ ಮಾಡಿದ್ದು. ಆದರೆ ಈಗ ನಿಮ್ಮ ಡ್ಯೂಟಿಗೆ ನಿಮಗಿಂತ ಹೆಚ್ಚು ಪ್ರೀತಿ ಗೌರವ ಕೊಡ್ತೀನಿ. ನನ್ನ ಆ ರೀತಿ ತಪ್ಪು ಅಭಿಪ್ರಾಯ ಕಲ್ಪನೆ ಬದಲಿಸಿದ್ದು ನಿಮ್ಮ ನಿಷ್ಠೆ ಪ್ರಾಮಾಣಿಕತೆ ಕೆಲಸ. ಮದುವೆ ಬೇಡ ಅನ್ನುತ್ತಿದ್ದ ನನಗೆ ನಿನ್ನ ಕಂಡೊಡನೆ ಬದುಕಿಗೆ ನೀನೇ ಬೇಕು ಅನಿಸಿತು ನೋಡು. ನಿನ್ನ ಬಿಟ್ಟಿರಲಾರದ ಆ ಕ್ಷಣ ಪ್ರೀತಿ ನಿಜವಾಗಿಯೂ ಅರ್ಥವಾಗಿತ್ತು. ಅದೇನೋ ಜಾದು ನಿನ್ನೊಳಗೆ. ಈ ಜನ್ಮಕ್ಕೆ ಅಷ್ಟೇ ಸಾಲದು, ನನ್ನೆಲ್ಲ ಜನ್ಮಕ್ಕೂ ನೀನು ಜೊತೆಗಿರು ಬಂಗಾರಿ, ಅಷ್ಟೇ ಸಾಕು. ಮುದ್ದಿಸಿದವನ ಕೈ ಹಿಡಿತ ಬಲವಾಗಿದೆ. ತುಟಿಗಳನ್ನು ಗಾಢವಾಗಿ ಬಳಸಿದ ಹುಡುಗ. ಅವನ ಈ ಆಳವಾದ ಪ್ರೀತಿಯಲ್ಲಿ ಮಿಂದೇಳುವ ಖುಷಿ ನಿಜಕ್ಕೂ ಅದೃಷ್ಟವಂತಿಯೇ. 2 ವರ್ಷಗಳ ಬಳಿಕ ಅಲ್ಲಿ ನಿಂತಿರುವ ಎಲ್ಲರೂ ನೆಲದಲ್ಲಿ ಸತ್ತು ಬಿದ್ದಿರುವ ವ್ಯಕ್ತಿಯ ಸಾವು ಹೇಗೆ ಆಗಿದೆ ಅಂತ ನೋಡುತ್ತಿದ್ದರೆ, ಸುತ್ತ ಇದ್ದವರನ್ನು ಒಮ್ಮೆ ಗಮನಿಸಿ ಅಳುತ್ತಿದ್ದ ಸತ್ತು ಬಿದ್ದವನ ಹೆಂಡತಿ ಕಡೆಗೊಮ್ಮೆ ತೀಕ್ಷ್ಣವಾಗಿ ನೋಡಿ, ಇನ್ಸ್ಪೆಕ್ಟರ್, ಬಾಡಿ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ, ಮನೆಯವರ ಹೇಳಿಕೆ ತಗೊಳ್ಳಿ, ಹಾಗೆ ಅವರ ಹೆಂಡತಿನ ಕಸ್ಟಡಿ ತಗೊಳ್ಳಿ. ಹೇಳಿದ ಮಾತಿಗೆ ಅಳುತ್ತಿದ್ದ ಹೆಂಗಸಿನ ಜೊತೆ ಅಲ್ಲಿದ್ದವರಿಗೂ ಆಶ್ಚರ್ಯವಾಗಿತ್ತು. ಯಾಕೆ ಸರ್, ನನ್ನೇ ಯಾಕೆ ಕಸ್ಟಡಿಗೆ ತಗೊಳ್ಳೋಕೆ ಹೇಳ್ತಿದ್ದೀರಾ? ಅಳುತ್ತಲೇ ಕೇಳಿದಳು ಅವಳು. ಮೇಲ್ನೋಟಕ್ಕೆ ಇದು ಕೆಳಗೆ ಬಿದ್ದು ಏಟಾಗಿ ಸತ್ತಿರುವುದು ಅಂತ ತೋರಿಸಿದ್ರು. ಸಮಥಿಂಗ್ ಇಸ್ ರಾಂಗ್. ಇದು ಕೊಲೆ ಅಂತ ಅನಿಸ್ತಿದೆ. ಅದಕ್ಕೂ ನನ್ನ ಕಸ್ಟಡಿ ತಗೊಳ್ಳೋಕ್ಕೂ ಏನು ಸಂಬಂಧ? ಅದನ್ನು ರಿಪೋರ್ಟ್ ಬರಲಿ, ಆಗ ಡೀಟೇಲ್ ಆಗಿ ಹೇಳ್ತೀನಿ. ಇನ್ಸ್ಪೆಕ್ಟರ್, ಈಗ ನಾನು ಹೇಳಿದ್ದು ಮಾಡಿ ಅಂದು ಅತ್ತ ಸರಿದು ನಡೆದರು ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಆಗಿರುವ ಮಿಸ್ಟರ್ ವೇದಾಂತ್ ವಸಿಷ್ಠ. ಸರ್, ಇದು ಕೊಲೆ ಅಂತ ಹೇಗೆ ಹೇಳ್ತೀರಾ? ನನಗೇನು ಕೆಳಗೆ ಬಿದ್ದು ತಲೆಗೆ ಏಟಾಗಿ ಸತ್ತಿರಬೇಕು ಅನಿಸುತ್ತೆ, ನುಡಿದರು ಇನ್ಸ್ಪೆಕ್ಟರ್. ನೋ, ಅವನ ಕೈಯಲ್ಲಿ ಆ ಹೆಂಗಸಿನ ಡ್ರೆಸ್ ಬಟನ್ ಇದೆ ನೋಡಿ, ಅದು ಬಿಗಿಯಾಗಿ ಹಿಡಿದಿರೋದು. ಸಾಯುವ ಕೊನೆಯಲ್ಲಿ ಹಿಡಿದಂತೆ ಇದೆ. ಇನ್ನು ಕೊಲೆ ಯಾಕೆ ಹೇಗೆ ಮಾಡಿದ್ರು ಅಂತ ನೀವೇ ಬಾಯಿ ಬಿಡಿಸಿ ಅಂದಾಗ ಜೊತೆಗೆ ಬಂದಿದ್ದ ಇನ್ಸ್ಪೆಕ್ಟರ್ ಸೂಕ್ಷ್ಮವಾಗಿ ಗಮನಿಸಿದ್ದರು. ಎಸ್ ಸರ್, ನಿಜ. ಅಂದು ಬಾಡಿ ಕಳಿಸಿ ಹೆಂಗಸನ ಕಸ್ಟಡಿ ತಗೊಂಡು ಹೋಗಿದ್ದರು. ಮನೆಯವರನ್ನು ವಿಚಾರಣೆ ಮಾಡುತ್ತಾ ನಿಂತಿದ್ದ ವೇದಾಂತ್. ಎಷ್ಟೋ ದಿನ ವರ್ಷ ಕಳೆದರೂ ಅವನ ಗತ್ತು ತೇಜಸ್ಸು ಶಿಸ್ತು ಮಾತ್ರ ಎಂದಿಗೂ ಕಡಿಮೆ ಆಗದು. ಪ್ರತಿದಿನ ಹೊಸ ಉತ್ಸಾಹದೊಂದಿಗೆ ಉದಯಿಸುವ ಸೂರ್ಯನಂತೆ ಈ ವೇದಾಂತ್ ಕೂಡ ಬೆಳಗೋದು. ಎದುರಿಗಿದ್ದವರ ಎದೆಯಲ್ಲಿ ಭಯ ಉಂಟು ಮಾಡುವ ಅವನ ನೋಟಕ್ಕೆ, ಆ ಕಂಚಿನ ಕಂಠಕ್ಕೆ ಸರಿಸಾಟಿಯೇ ಇಲ್ಲ. ಎಷ್ಟೇ ಅಧಿಕಾರಿಗಳು ಬಂದರೂ ಇವನ ಸಾಮರ್ಥ್ಯ ಶಕ್ತಿಗೆ ಸವಾಲು ಒಡ್ಡುವಂಥವರು ಯಾರೂ ಇಲ್ಲ. ಇನ್ನು ರೌಡಿ ಕೇಡಿಗಳ ಹಾರಾಟವು ಹೆಚ್ಚು ದಿನ ಈತನ ಮುಂದೆ ನಡೆಯುವುದಿಲ್ಲ. ಅವನ ಹೆಸರಿಗೆ ಇನ್ನೂ ಅದೇ ವರ್ಚಸ್ಸು ಇರೋದು ಅವನ ಸ್ಪೆಷಾಲಿಟಿ. ಏನೋ ಕೇಳುತ್ತಾ ನಿಂತವನ ಕಿಸೆಯಲ್ಲಿದ್ದ ಫೋನ್ ರಿಂಗ್ ಆಗಿತ್ತು. ಕೈಯಲ್ಲಿ ಹಿಡಿದು ಹೆಸರು ನೋಡಿದ ಮುಖದಲ್ಲಿ ನಗು ಅರಳಿತು. ಆ ನಗುವಿಗೆ ಕಾರಣ ನಾನು ಹೇಳಬೇಕಿಲ್ಲ ಅಲ್ಲವಾ? ರಿಸೀವ್ ಮಾಡಿ ಕಿವಿಗೆ ಇಟ್ಟಿದ್ದೆ. ಹೇಳಮ್ಮ ಅಂದಿದ್ದೆ ಮೆದುವಾಗಿ. ಎಲ್ಲಿದ್ದೀರಾ ವೇದ? ಮನೆ, ಹೆಂಡತಿ, ಮಕ್ಕಳು ಅಂತ ಇರೋದು ನೆನಪಿದೆ ತಾನೆ? ಆಹಾ, ಮನೆ ಮಕ್ಕಳು ನೆನಪಿದ್ದಾರೆ, ಆದರೆ ಹೆಂಡತಿ? ಹೋ, ಹೆಂಡತಿ ಅಂತ ಇದ್ದಾಳೆ ಅನ್ನೋದು ಮರೆತು ಬಿಟ್ಟಿದ್ದೀರಾ ಸರ್? ಅರೆ, ನಾನು ಮರೆತಿದ್ದೀನಿ ಅಂತ ಹೇಳಿಲ್ಲ. ನನ್ನ ಹೆಂಡತಿ ನನ್ನ ಜೊತೆ ನನ್ನ ಹಾರ್ಟ್ನಲ್ಲಿ ಇದ್ದಾಳೆ ಅಂದೆ. ಅವನದ್ದು ಎಂದಿಗೂ ಬತ್ತದ ಪ್ರೀತಿ. ಆಹಾ, ಇಂಥ ಮಾತಿಗೇನು ಕಡಿಮೆ ಇಲ್ಲ. ಮನೆಯಲ್ಲಿ ಇನ್ನು 2 ದಿನಕ್ಕೆ ನಿಮ್ಮ ತಮ್ಮಂದ್ರು ಮದುವೆ ಇದೆ. ನೀವು ನೋಡಿದರೆ ಮೊನ್ನೆ ಹೋದವರು ಇನ್ನೂ ಬಂದಿಲ್ಲ. ಇವತ್ತಾದರೂ ಬರ್ತೀರೋ ಇಲ್ವೋ? ಅವಳದ್ದು ಇನ್ನೂ ಅದೇ ಜೋರು. ಬಂಗಾರಿ, ಇವತ್ತು ಬರ್ತೀನಿ, ಬರೋಕೆ ಹೊರಟ್ವಿ. ಯಾವುದೋ ಕೊಲೆ ಆಗಿದೆ ಅಂತ ನ್ಯೂಸ್ ಬಂತು, ಇಲ್ಲಿಗೆ ಬಂದೆ. ಇವತ್ತು ಮನೆಗೆ ಬರ್ತೀನಮ್ಮ, ಮಿಸ್ ಇಲ್ಲ. ಅಷ್ಟರಲ್ಲಿ ಖುಷಿ ಮಾತಿಗಿಂತ ಅವಳ ಹಿಂದೆ ಕಿರುಚುತ್ತಿದ್ದ ಅವನ ಮಕ್ಕಳ ಧ್ವನಿಯೇ ಕೇಳಿತ್ತು. ಬಂಗಾರಿ, ಅವರು ಯಾಕೋ ಹಾಗೆ ಅರಚುತ್ತಿರೋದು? ಮನೆ ತುಂಬ ಇವರದ್ದೇ ಸಾಮ್ರಾಜ್ಯ ಆಗಿದೆ. ನನಗೆ ಸಾಕಾಯಿತು, ಸುಧಾರಿಸೋಕೆ ಆಗಲ್ಲ ಇವರನ್ನು. ಇದು ಪ್ರತಿದಿನಕ್ಕೆ 100 ಬಾರಿ ಹೇಳುವ ಡೈಲಾಗ್ ಅವಳದ್ದು. ಅದಕ್ಕೆ ಅವರನ್ನು ನೋಡಿಕೊಳ್ಳೋಕೆ ಬೇರೆ ಅಮ್ಮ ತರೋಣ ಅಂದರು. ನೀನು ಪರ್ಮಿಷನ್ ಕೊಡಲ್ಲ ಅಂತೀಯ? ಅವಳನ್ನು ರೇಗಿಸಿದ್ದ. ನಿಮ್ಮನ್ನು ನೋಡಿಕೊಳ್ಳೋಕೋ ಅಥವಾ ನಿಮ್ಮ ಮಕ್ಕಳನ್ನು ನೋಡಿಕೊಳ್ಳೋಕೋ? ಸರ್, ಸ್ವಲ್ಪ ಹೇಳ್ತೀರಾ? ಎರಡಕ್ಕೂ ನಕ್ಕು ನುಡಿದ ವೇದ. ಮನೆಗೆ ಬನ್ನಿ, ಪರ್ಮಿಷನ್ ಕೊಡ್ತೀನಿ. ಅವಳ ಮಾತಿಗೆ ಗಟ್ಟಿಯಾಗಿ ನಕ್ಕ ವೇದ. ಪಪ್ಪ ಕೂಗಿದ ಮಕ್ಕಳ ಮಾತು ಸರಿಯಾಗಿ ಕೇಳಲಿಲ್ಲ. ನಾನು ಅಂತ ಕಿತ್ತಾಡುತ್ತಾ ಖುಷಿ ಕೈಯಲ್ಲಿದ್ದ ಫೋನ್ ಕಿತ್ತುಕೊಂಡರು ಮೂವರು. ಮೊದಲು ಕಿವಿಗೆ ಹಿಟ್ಟಿದ್ದು 2ನೇ ಮಗ. ಪಪ್ಪ ಬಾ, ತೊದಲು ನುಡಿಯುತ್ತಾ ಅಂದ ಮಗನಿಗೆ. ಬರ್ತೀನಿ ಪುಟ್ಟ, ಮುತ್ತಿಟ್ಟು ಹೇಳಿದ. ನಾನು ಅಂತ ಹೇಳಿ ಕಿತ್ತುಕೊಂಡ ದೊಡ್ಡವನು. ಅವನದ್ದು ಅದೇ ಮಾತು, ಬಾ ಪಪ್ಪ ಅನ್ನೋದು. ಬರ್ತೀನಿ ರಾಜ, ಅವನಿಗೂ ಮುತ್ತಿಟ್ಟ. ಅಷ್ಟರಲ್ಲಿ ಕೇಳಿದ್ದು ಮಗಳ ಧ್ವನಿ. ನಂದು ಪಪ್ಪ. ಅಣ್ಣನ ಕೂದಲು ಜಗ್ಗಿ ಫೋನ್ ಕಿತ್ತುಕೊಂಡು ರೂಮ್ನಿಂದ ಆಚೆ ಹೊರಗೆ ಓಡಿಬಿಟ್ಟಳು ಹುಡುಗಿ. ನಿತ್ಕೋ ಚಿನ್ನು, ಕೂಗಿದ ಖುಷಿ ಮಾತು ವೇದನಿಗೆ ಕೇಳಿದರೂ ಅವಳಿಗೆ ಕೇಳಿಲ್ಲ. ಪಪ್ಪ ಅಂದವಳು ಕಿಲಕಿಲನೆ ನಕ್ಕಿದಳು. ಏ ಬಂಗಾರಿ, ಏನು ಮಾಡ್ತಿದ್ದೆ ನೀನು? ಅವಳಷ್ಟು ಮುದ್ದಾಗಿ ಕೇಳಿದ ವೇದ. ಪಪ್ಪ, ಅಣ್ಣ ಆಟ. ಬಿಡಿ ಬಿಡಿಯಾಗಿ ತೊದಲು ಮಾತಲ್ಲಿ ನುಡಿದಳು. ಹೋ, ನನ್ನ ಬಂಗಾರಿ ಅಣ್ಣಂದಿರ ಜೊತೆ ಆಟ ಆಡ್ತಿದ್ಲಾ? ಇಲ್ಲ ಅವರಿಗೆ ಹೊಡಿತಾ ಇದ್ಲಾ? ಒದ್ದೆ ಅಂದಳು ನಗುತ್ತಾ. ಏ ಕಳ್ಳಿ, ಅಪ್ಪನ ಮಾತಿಗೆ ಮತ್ತೆ ಮುದ್ದಾಗಿ ನಕ್ಕಳು ಮಗಳು. ಪಪ್ಪ ಅನ್ನುತ್ತಾ ಫೋನ್ ತುಂಬ ಮುತ್ತಿಟ್ಟಾಗ ಅವಳ ಅಪ್ಪನ ಹೃದಯ ಮುತ್ತಿನಲ್ಲೇ, ಅವಳ ಸಿಹಿ ಮಾತಿನಲ್ಲೇ ತುಂಬಿ ಹೋಗಿತ್ತು. ಏ ಮುದ್ದು, ಫೋನ್ ಬೀಳಿಸ್ತೀಯಾ? ಕೊಡು.
ತೋದಲ್ಲ ನಂದು ಫೋನು, ಕೊಡು ಮುದ್ದು, ತೋದಲ್ಲ ಅನ್ನುತ್ತಾ ಹಲೋ ಪಪ್ಪ ಅನ್ನುತ್ತಾ ಅಲ್ಲಿಂದ ಓಡಿ ಬಿಟ್ಟಳು ಮಗಳು. ಇವಳನ್ನು ಹಿಡಿಯೋಕೆ ಆಗಲ್ಲ ತನ್ನಲ್ಲಿ ಅಂದುಕೊಂಡ ಖುಷಿ ಕೆಳಗೆ ನಡೆದಳು ಅಲ್ಲಿಂದ. ದೊಡ್ಡ ಯಜಮಾನಿಯಂತೆ ಮನೆ ತುಂಬ ಓಡಾಡುತ್ತಿದ್ದ ಮಗಳ ಮಾತಿಗೆ ಅವಳ ಅಪ್ಪ ತನ್ನ ಡ್ಯೂಟಿ ಮರೆತು ಕೇಳುತ್ತಾ ನಿಂತಿದ್ದ. ತೊದಲು ಮಾತಲ್ಲಿ ಅವನಿಗೆ ಇಷ್ಟುವುದ ಲೀಸ್ಟ್ ಮಾಡಿ ಹೇಳಿದಳು, ತನಗೆ ಬೇಕಿದ್ದ ತಿನಿಸನ್ನು ತರುವಂತೆ. ಅವಳಿಂದ ಅವಳ ಅಣ್ಣಂದಿರವರೆಗೂ ಲೀಸ್ಟ್ ಬೆಳೆಯುತ್ತಾ ಹೋಗಿತ್ತು. ವತ್ಸು, ವೈಭು ಎಲ್ಲ ಬನ್ನಿ ಆಟ ಆಡೋಣ ಕೂಗಿದ ಆರ್ಯ. ಬಿಂದು, ರಕ್ಷಿತ್ ಮುದ್ದಿನ ಮಗನೇ. ಇವರೆಲ್ಲ ಈಗ ದೊಡ್ಡಣ್ಣ. ಕೈಯಲ್ಲಿದ್ದ ಖುಷಿ ಫೋನ್ ನೆಲದ ಮೇಲಿಟ್ಟು ಅಲ್ಲಿಂದ ಓಡಿಬಿಟ್ಟರು ಮೂವರು. ನಿಧಾನ ಮಕ್ಕಳ. ಆರ್ಯ, ಹುಷಾರು ಕಣೋ, ಬಿದ್ದಿರಾ ಹೇಳುತ್ತಾ ಖುಷಿ ಫೋನ್ ತೆಗೆದುಕೊಂಡು ಕೆಳಗೆ ನಡೆದ ಶಶಾಂಕ್. ಅತ್ತಿಗೆ ನಿಮ್ಮ ಫೋನ್. ಅಡುಗೆ ಮನೆಯಲ್ಲಿ ಇದ್ದವಳ ಕೈಗೆ ನೀಡಿದ. ಎಲ್ಲಿ ಬಿಸಾಕಿದ್ಲ ಬಜಾರಿ? ಸದ್ಯಕ್ಕೆ ನೆಲದಲ್ಲಿ ಇಟ್ಟು ಹೋಗಿದ್ಲು, ತಗೊಳ್ಳಿ ನಗುತ್ತಾ ನೀಡಿದ. ಅವಳ ಕೈಯಲ್ಲಿ ಫೋನ್ ಹೋದರೆ ಮತ್ತೆ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇಲ್ಲ ಶಶಾಂಕ್. ಎಲ್ಲಿ ಬಿಸಾಕಿ ಬರ್ತಾಳೋ, ಇದು ಮೂರನೆಯದ್ದು ನೋಡು ಅಂದಳು ಮಗಳ ತರಲೆ ಬುದ್ಧಿ ಹೇಳುತ್ತಾ. ಹ್ಞೂ, ಸೂಪರ್ ಅಲ್ವಾ ನಮ್ಮ ಮುದ್ದಮ್ಮ. ನಿಮಗೆ 2 ತಿಂಗಳಿಗೆ ಹೊಸ ಫೋನ್ ಬರೋ ಥರ ಮಾಡ್ತಾಳೆ. ಅಲ್ಲೇ ಕಟ್ಟೆ ಮೇಲೆ ಕೂರುತ್ತಾ ನೋಡಿದ. ಹಾಂ, ನಿನ್ನ ಹುಡುಗಿ ಬಂದ ಮೇಲೆ ಹೀಗೆ ಮಾಡು ಅಂತ ಹೇಳ್ತೀವಿ, ಆಗ ನೀನು ಪ್ರತಿ ತಿಂಗಳಿಗೆ ಹೊಸದು ಕೊಡಿಸು ಆಯ್ತಾ ನಗುತ್ತಾ ನುಡಿದಳು ರಿಯಾ. ಅಯ್ಯೋ ಅತ್ತಿಗೆ, ಸುಮ್ಮನೆ ಹೇಳಿದರೆ ನೀವು ನನ್ನ ಬುಡಕ್ಕೆ ಬರ್ತೀರಾ? ಏನಪ್ಪ ಮದುಮಗ, ಇವತ್ತು ಏನು ಮನೆಯಲ್ಲಿದ್ದೀರಾ? ನಿಂದು ಶಾಪಿಂಗ್ ಇಲ್ವಾ ಕೇಳಿದಳು ಬಿಂದು. ಇವತ್ತು ಪಾರ್ಲರ್ಗೆ ಹೋಗಬೇಕು ಅತ್ತಿಗೆ. ಲೋ, ನೀನು ಹುಡುಗ ಕಣೋ, ನೀನು ಪಾರ್ಲರ್ಗೆ ಹೋಗ್ತೀಯಾ? ಅಲ್ಲೇ ಇದ್ದ ಶ್ರೇಯ ಮುಖ ಸೊಟ್ಟ ಮಾಡಿ ಕೇಳಿದಳು. ಜೆಂಟ್ಸ್ ಪಾರ್ಲರ್ಗೆ ಕಣೆ, ನಾನು ಸ್ವಲ್ಪ ಅದು ಇದು ಮಾಡಿಸೋದು ಇದೆ. ಕರ್ಮ, ಆ ಪೂಜಾಗೆ ಲಾಸ್ಟ್ ಮೂಮೆಂಟ್ವರೆಗೂ ಹೇಳ್ತೀನಿ ಇವನನ್ನು ಬಿಟ್ಟು ಬೇರೆ ನೋಡ್ಕೊ ಅಂತ. ನಿನ್ನ ತಲೆ ಹೊಡೆದಾಕ್ತೀನಷ್ಟೆ, ಸುಮ್ಮನೆ ಇರೆ. ನಂದು ಆಯಿಲ್ ಸ್ಕಿನ್, ಸ್ವಲ್ಪ ಮುಖ ತೊಳೆಸ್ಕೊಂಡು ಹೇರ್ ಸ್ಟೈಲ್ ಮಾಡಿಸಿಕೊಳ್ಳಬೇಕು, ಅದಕ್ಕೆ ಹೋಗೋದು. ಇಲ್ಲದೆ ಇರೋದೆಲ್ಲ ಮಾತಾಡ್ತಾಳೆ. ಅವಳಿಗೆ ಗದರಿದ್ದ. ತಾಳಿ ಕಟ್ಟುವವರೆಗೂ ಇದೇ ಮಾಡ್ತಾ ಕುತ್ಕೊಂಬೇಡ, ಬೇಗ ಬೇಗ ಮುಗಿಸ್ಕೊ. ಹೊಸದು ಇನ್ನು ಶಾಪಿಂಗ್ ಮುಗಿದಿಲ್ಲ. ನೀವು ಹುಡುಗಿಯರಿಗಿಂತ ಹೆಚ್ಚಾಗಿ ಆಡ್ತಿದ್ದೀರಾ ರೇಗಿದರು ಜಾನಕಿ. ಹ್ಞೂ, ನಂದು ಇವತ್ತು ಹೋಗಿ ಬಂದರೆ ನಾಳೆಯಿಂದ ಫ್ರೀ. ಅವನೇ ಇನ್ನೂ ಅದು ಇದು ಅಂತಿರೋದು ಭುಜ ಕುಣಿಸುತ್ತಾ ಹೇಳಿದ. ಏನು, ನೀನು ಈಗ ಫ್ರೀನ ಶಶು? ಆದರೆ ಮದುವೆ ಆದಮೇಲೆ ಬ್ಯುಸಿ ಆಗ್ತೀಯ ಅಲ್ವಾ ನಗುತ್ತಾ ನುಡಿದಳು ಬಿಂದು. ಹೋಗಿ ಅತ್ತಿಗೆ ನೀವು ಅನ್ನುತ್ತಾ ಎದ್ದು ಹೊರಗೆ ನಡೆದಿದ್ದ. ತಿಳಿಯಾದ ನಾಚಿಕೆ ಆವರಿಸಿತ್ತು ಆ ಹುಡುಗನಿಗೆ. ಅಡುಗೆ ಮನೆಯಲ್ಲಿ ಸೇರಿದ್ದ ಹೆಂಗಸರೆಲ್ಲರ ಮಾತು ನಗು ಜೋರಾಗಿತ್ತು. ತಮ್ಮ ಕೆಲಸದ ನಡುವೆಯೂ ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.